ಅಮೆರಿಕ ಡೈಲಾಗ್ ಇತ್ತು, ಮನುಷ್ಯರು ಬೇಕಾಗಿರೋದು ಬೇರುಗಳು, ಇಲ್ಲಿನ ಸತ್ವನ ಹೀರಿ ಇಲ್ಲಿ ಫಲ ಕೊಡಬೇಕು ಅಂತ. ನನ್ನ ಕ್ಯಾರೆಕ್ಟರ್ ಹೇಳಿದ್ರೆ ಇನ್ನೊಬ್ಬ ಹೇಳ್ತಾನೆ, ಇಲ್ಲ ಮನುಷ್ಯ ಹಾರಬೇಕು, ಅವನು ಎಲ್ಲ ಕಡೆ ಹಾರಬೇಕು, ರೆಕ್ಕೆಗಳು ಮುಖ್ಯ ಅಂತ. ಆಗ ಹೀರೋಯಿನ್ ಹೇಳ್ತಾಳೆ, ರೆಕ್ಕೆ ಬೇರು ಎರಡೂ ಇರಕ್ ಸಾಧ್ಯ ಇಲ್ವಾ ಅಂತ. ಅದು ಈಗ ಬೇಕಾಗಿರೋದು. ನಿಮ್ಮತನವನ್ನ ಬಿಡದೆ, ನಿಮ್ಮ ಮಣ್ಣಿನ ಶಕ್ತಿಯನ್ನ ಮರೆಯದೆ, ನಿಮ್ಮ ಬೇರುಗಳನ್ನ ಮರೆಯದೆ ರೆಕ್ಕೆ ಇಟ್ಕೊಂಡು ಹಾರಕ್ಕೆ ಆಗುತ್ತೆ. ಅದನ್ನ ದಯವಿಟ್ಟು ಮಾಡಬೇಕು ಇಂದಿನ ಪೀಳಿಗೆ. ಮುಂದೆ ಇರೋದು ಮೂರೇ ವಿಷಯ, ಎಐ ಅಷ್ಟೇ. ಬರ್ತಾ ಇರುವಂತ ವಿಷಯ ನಾವು ಇಲ್ಲ ನೋಡಿದೀವಲ್ಲ ಸರ್. ಸೈಲೆಂಟ್ ಸಿನಿಮಾ ಇಂದ ಟಾಕಿ ಆಯ್ತು, ಬ್ಲಾಕ್ ಅಂಡ್ ವೈಟ್ ಇಂದ ಕಲರ್ ಆಯ್ತು, ಡಾಲ್ಬಿ ಬಂತು, ಡಿಜಿಟಲ್ ಬಂತು, 70mm ಸಿನಿಮಾ ಸ್ಕೋಪ್, ಮರ್ತ್ಬಿಡಿ. ಇದೆಲ್ಲದಕ್ಕಿಂತ ದೊಡ್ಡ ರೆವಲ್ಯೂಷನ್ ಎಐ. ಎಲ್ಲವನ್ನು ಬದಲಾಯಿಸುತ್ತಿದ್ದು, ಎಲ್ಲವನ್ನು ಉಲ್ಟಾ ಪಲ್ಟಾ ಮಾಡುತ್ತಿದ್ದು, ಅಂಡ್ ಅತಿ ಶೀಘ್ರದಲ್ಲಿ ಮಾಡುತ್ತಿದ್ದು. ಹಾಗಾಗಿ ಬಹಳ ಗಮನವಾಗಿರ್ಬೇಕಾಗಿರುವಂತ ಕ್ಷಣ ಇದು. ಏನಾಗ್ತದೆ, ನೀವು ಕಾನ್ವರ್ಸೇಷನ್ ನೋಡ್ತಾ ಇದ್ದೀರಲ್ಲ ಎಲ್ಲ ಕಡೆ, ನಾನು ಪಾರ್ಟಿಯಲ್ಲಿ ಹೋಗ್ತೀನಿ, ಆ ಕಡೆ ಹೋಗ್ತೀನಿ, ಬರ್ತಾರೆ ಅಂತ ವರ್ಡ್ಸ್ ಏನು ಸರ್? ಇತ್ತೀಚೆಗೆ ಕಾನ್ವರ್ಸೇಷನ್ ಬರ್ತಿರುವಂತ ವರ್ಡ್ಸ್ ಏನು? ಚಾಟ್ GPT, ಕ್ಲಾಡ್, ಸೋರಾ, ಡೀಪ್ಸೀಕ್, ಡೀಪ್ಫೇಕ್. ಈ ಕಡೆ ಹೋದ್ರೆ ರನ್ವೇ, ಅದು ಹಿಗ್ಸ್ ಫೀಲ್ಡ್, ಇಷ್ಟೇ ಬರ್ತಾ ಇದೆಯಲ್ಲ. 11 ಲ್ಯಾಬ್ಸ್ ಅಂತೆ, ವಾಯ್ಸ್ ಕ್ಲೋನಿಂಗ್ ಅಂತೆ, ಡಿಜಿಟಲ್ ಡೂಪ್ ಅಂತೆ. ಹೌ ಡು ಯು ಹ್ಯಾಂಡಲ್ ಆಲ್ ದಿಸ್? ಪ್ರೀ ಪ್ರೊಡಕ್ಷನ್ ಅಲ್ಲಿ ನಿಮ್ಮ ಶಾರ್ಟ್ ಡಿವಿಷನ್ ಆಗ್ಲಿ, ಸ್ಟೋರಿ ಬೋರ್ಡ್ ಆಗ್ಲಿ, ಡೈಲಾಗ್ ಆಗ್ಲಿ, ಸ್ಟೋರಿ ಡಿಸ್ಕಷನ್ ಆಗ್ಲಿ, ಎಲ್ಲವೂ ಎ ಮೂಲಕ ಆರಾಮಾಗಿ ಮಾಡ್ಬೋದು. ಡಿ-ಏಜಿಂಗ್ ಆರಾಮಾಗಿ ಈಗಲೇ ಮಾಡ್ತಾ ಇದ್ದಾರೆ, ಆನ್ ದಿ ಸ್ಪಾಟ್. ಇದೇ ವರ್ಷ ಈ ವಯಸ್ಸಿನ ರಮೇಶ್ ಇಲ್ಲಿ ಮಾತಾಡ್ತಿದ್ದಾನೆ, ಈ ಮುಖವನ್ನು 40 ವರ್ಷ ರಮೇಶ್ ಈಗಲೇ ಮಾಡ್ಬೋದು, ತಕ್ಷಣ ಮಾಡ್ಬೋದು. 20 ವರ್ಷ ರಮೇಶ್ ಮಾತಾಡ್ತಾರೆ, ಇಲ್ಲೇ ಮಾಡ್ಬೋದು. ಆ ತರ ಆಗಿದೆ. ಇಡೀ ಒಂದು ಚಿತ್ರವನ್ನ ಒಬ್ಬನೇ ಮನುಷ್ಯ $450 ಅಲ್ಲಿ 9 ತಿಂಗಳಲ್ಲಿ ಮಾಡಿ ಅಮೆಜಾನ್ ಪ್ರೈಮ್ ಮೇಲೆ ಹಾಕಿದ್ದಾನೆ. ಒಬ್ಬನೇ 100 ಜನ 100 ದಿನ ಮಾಡುವಂತ ಕೆಲಸವನ್ನ ಒಬ್ಬ ಮಾಡ್ತಾನಂದ್ರೆ ಆ ಟೆಕ್ನಾಲಜಿ ಲೆವೆಲ್ ಏನು? ಹಾಗಾಗಿ ಈಗ ನಡೀತಿರೋ ವಿಷಯಗಳಿದೆಯಲ್ಲ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಒಂದು ದೊಡ್ಡ ಲಾರಿ, ಓವರ್ಲೋಡೆಡ್ ಲಾರಿ ಏನ್ ಹೆಸರಲ್ಲಿ ಬರ್ತಾ ಇದೆ. ಅದನ್ನ ತಡಿಯಕ್ಕಾಗಲ್ಲ, ಎದುರು ನಿಂತ್ಕೊಳ್ಳಿ ಅಂತೆಲ್ಲ ಹೇಳಕ್ಕಾಗಲ್ಲ. ಜಾಣ್ಮೆಯಿಂದ ಡ್ರೈವರ್ ಸೀಟ್ ಅಲ್ಲಿ ಕೂಡಬೇಕು, ಆ ಲಾರಿಯನ್ನು ನೀವು ಹ್ಯಾಂಡಲ್ ಮಾಡಬೇಕು. ಮಾಡಿದ್ರೆ ನೀವು ಎಲ್ಲಿ ತಲುಪಬೇಕು ಅಲ್ಲಿ ಇನ್ನಷ್ಟು ವೇಗವಾಗಿ ತಲುಪ್ತೀರಾ, ಇನ್ನಷ್ಟು ಎಫೆಕ್ಟಿವ್ ಆಗಿ ತಲುಪ್ತೀರಾ. ದಟ್ ಇಸ್ ದ ಓನ್ಲಿ ವೇ. ಆದಷ್ಟು ಬೇಗ ಎಷ್ಟು ಬೇಗ ಅಳವಡಿಸ್ಕೊಳ್ತಿರೋ, ಎಷ್ಟು ಜಾಣ್ಮೆಯಿಂದ ನಿಮ್ಮ ಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ತಿರೋ, ಅಷ್ಟು ಸೇಫ್ ಆಗ್ತೀವಿ. ಹಾಗಾಗಿ ಜಂಪ್ ಆನ್ ದಿ ಎಐ ವ್ಯಾಗನ್, ಆಲ್ ಆಫ್ ಯು ಪ್ಲೀಸ್. ಅಸೋಸಿಯೇಟೆಡ್ ಟ್ರಬಲ್ಸ್ ಇರುತ್ತೆ. ನನ್ನ ಡಿಜಿಟಲ್, ಈಗ ನಂದು ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ಸ್ ನಾನೇ ಹಾಕೋ ಶುರು ಮಾಡಿದ್ದೀನಿ. ನೋ ಡಿಜಿಟಲೈಸೇಷನ್ ಆಫ್ ರಮೇಶ್ ಅರ್ವಿಂದ್ ವಿತೌಟ್ ಮೈ ಪರ್ಮಿಷನ್ ಅಂತ. ಆ ತರ ಕಾಪಿರೈಟ್ ಇಶ್ಯೂಸ್ ಶುರು ಆಗುತ್ತೆ. ಯಾವುದೇ ಒಂದು ಎಐ ಬಂದ್ರು, ಎಐ ಜನರೇಟೆಡ್ ವಿಡಿಯೋ ಇದು, ಎಐ ಜನರೇಟೆಡ್ ಕಂಟೆಂಟ್ ಇದು ಅಂತ ಒಂದು ಸಣ್ಣ ವಾಟರ್ ಮಾರ್ಕ್ ಅಟ್ ಲೀಸ್ಟ್ ಇರಬೇಕು. ಇನ್ನೊಂದು ನಾನ್ ಮಾಡಿದ್ಯಾವುದು, ಎಐ ಮಾಡಿದ್ಯಾವುದು ಗೊತ್ತೇ ಆಗೋದಿಲ್ಲ. ಆ ತರ ವಿಷಯಗಳು ನಡೀಲೇಬೇಕಾಗತ್ತೆ. ಇನ್ನು ನಮ್ಮ ದೈಜಿ ಚಿತ್ರದ ಕೊನೆ ಸೀನ್ ಏನ್ ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ಒಂದು ಶಾರ್ಟ್ ಅಲ್ಲಿ ನನ್ನ ಮುಖ ಇರೋ ತರ ಇನ್ನೊಂದು ಶಾರ್ಟ್ ಅಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿ ಒಂದು ಇಡೀ ಚಿತ್ರವನ್ನ 2 ಗಂಟೆ ಕಾಲ ಎಲ್ಲಿ ಮಾಡಕ್ಕಾಗತ್ತಾ ಅಂದ್ರೆ ಅತಿ ಶೀಘ್ರದಲ್ಲಿ ಆಗ್ಬಿಡ್ತಾರೆ. ನಾವು ಅನ್ಕೊಂಡಿರೋಷ್ಟು ಟೈಮೇ ನಮಗಿಲ್ಲ. ಸ್ಪೀಡ್ ಅಟ್ ವಿಚ್ ಎ ಇಸ್ ಗೋಯಿಂಗ್ ಅಲ್ಲ, ಆ ಸ್ಪೀಡ್ ಅಂದ್ರೆ ಅದು ಚಿತ್ರ ಚೆನ್ನಾಗಿದೆಯೋ ಕೆಟ್ಟದಾಗಿದೆಯೋ ಅದು ಬೇರೆ ವಿಷಯ. ಬಟ್ ನಂಬರ್ ಆಫ್ ಎಷ್ಟು ಬರುತ್ತೆ ಅಂದ್ರೆ ಅದ್ರಲ್ಲಿ ಕೆಲವು ಚೆನ್ನಾಗಿರುತ್ತೆ, ಕೆಲವು ಸುಮಾರಾಗಿರುತ್ತೆ, ಹಲವು ಕೆಟ್ಟದಾಗಿರುತ್ತೆ. ಬಟ್ ಅಷ್ಟು ಕ್ವಾಂಟಿಟಿ ಒಳಗೆ ಬಂದ್ಬಿಟ್ರೆ ಇಂಡಸ್ಟ್ರಿ ಒಳಗೆ ಇಡೀ ಎಕನಾಮಿಕ್ಸ್ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ವಿ ಹ್ಯಾವ್ ಟು ಬಿ ಕೇರ್ಫುಲ್. ದಟ್ ಇಸ್ ವಾಟ್ ಎ ವಿಲ್ ಬಿ ಅಬೌಟ್. ಈ 3 ವಿಷಯಗಳು ಅಂದು ಇಂದು ಮುಂದು